ನಮಸ್ಕಾರ. ಬೆಳ್ಳಗೆ ಮಾಡ್ತೀವಿ ಅಂತ ಹೇಳೋ ಕ್ರೀಮ್ಗಳ ಆ್ಯಡ್ಗಳನ್ನು ನೋಡಿರ್ತೀರಿ. ಇದು ಸತ್ಯ ಆಗುತ್ತೋ ಇಲ್ವೋ, ಆದರೆ ಈಗ ನಾನು ತೋರಿಸ್ತಿರೋದಿದೆಯಲ್ಲ, ಇದು ತುಂಬ ಕಾಮನ್ ಆಗ್ತಾ ಇದೆ. ಎಸ್, ಮೊಣಕಾಲಿನ ಸವಕಳಿಯನ್ನು ಸ್ಟೇಜ್ 0ದಿಂದ ಸ್ಟೇಜ್ 4ವರೆಗೆ ಗ್ರೇಡಿಂಗ್ ಮಾಡ್ತಾರೆ. ಇದು ಸ್ಟೇಜ್ 0 ಮೊಣಕಾಲಾದರೆ ಇದು ಸ್ಟೇಜ್ 4 ಮಂಡಿ ಸವಕಳಿ. ಇತ್ತೀಚೆಗೆ 30-35 ವರ್ಷ ಒಳಗಿನವರು ಕೂಡ ಸ್ಟೇಜ್ 3 ಮಂಡಿ ಸವಕಳಿಯನ್ನು ಅನುಭವಿಸ್ತಿರೋದನ್ನು ನೋಡ್ತಾ ಇದ್ದೇವೆ. ಇಂದು ನಾವು ಎಷ್ಟೇ ವಯಸ್ಸಾದರೂ ಮೊಣಕಾಲನ್ನು ಸ್ಟೇಜ್ 0ದಲ್ಲಿ ಕಾಪಾಡಿಕೊಳ್ಳೋದು ಹೇಗೆ, ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಆಲ್ರೆಡಿ ಮಂಡಿ ನೋವು ಶುರುವಾಗಿದ್ದರೆ ಅದು ಯಾವ ಸ್ಟೇಜಲ್ಲಿದೆ ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಅಥವಾ ಮನೆಯಲ್ಲೇ ಯಾವ ಥರ ಕೇರ್ ತೆಗೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋ ನೋಡಿದ ನಂತರ ನಿಮ್ಮ ಮೊಣಕಾಲು ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ವಿಡಿಯೋದ ಕೊನೆಯಲ್ಲಿ ಸಂಧಿಗಳ ಆರೋಗ್ಯ ಕಾಪಾಡೋ ಸಂಧಿ ಮುದ್ರೆಯ ಬಗ್ಗೆ ಕೂಡ ಹೇಳ್ತೇನೆ. ಸ್ಟೇಜ್ 0 ಅಂದರೆ ಸ್ವಲ್ಪವೂ ಸವಕಳಿ ಆಗದೇ ಇರುವಂಥ ಅತ್ಯಂತ ಹೆಲ್ದಿ ಆಗಿರುವಂಥ ಮಂಡಿ. ಇಲ್ಲಿ ಚಿಕಿತ್ಸೆ ಅವಶ್ಯಕತೆ ಖಂಡಿತ ಇಲ್ಲ. ಇದನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಗಮನ ಹರಿಸಬೇಕು. ಮೊದಲನೇದಾಗಿ ನಮ್ಮ ಆಹಾರದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇರೋ ಥರ ನೋಡ್ಕೊಳ್ಬೇಕು. ಆಯುರ್ವೇದ ಸ್ನಿಗ್ಧ ಭೋಜನವನ್ನು ಮಾಡಬೇಕು ಅಂತ ಹೇಳುತ್ತೆ. ಸ್ನಿಗ್ಧ ಭೋಜನ ಅಂದರೆ ಆಹಾರದಲ್ಲಿ ಜಿಡ್ಡಿನ ಅಂಶ ಇರೋ ಥರ ನೋಡ್ಕೊಳ್ಬೇಕು ಅಂತ, ಅಂದರೆ ಗುಡ್ ಫ್ಯಾಟ್ ಇರಬೇಕು ಅಂತ. ಎರಡನೇದಾಗಿ ಬಹಳಷ್ಟು ಜನರಿಗೆ ಸ್ಟೇಜ್ 0ದಲ್ಲಿ ಇರುವಂಥ ಮಂಡಿ 1, 2, 3, 4ಕ್ಕೆ ಹೋಗಲಿಕ್ಕೆ ಕಾರಣ ಬೊಜ್ಜು ಹೆಚ್ಚಾಗದೇ ಇರೋ ಥರ 20-25 ವರ್ಷ ಆಗೋದ್ರ ಒಳಗಡೆ ನೋಡ್ಕೊಳ್ಬೇಕು. ಆಮೇಲೆ ಆದರೂ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮೂರನೆಯದು ವ್ಯಾಯಾಮ. ಸರಿಯಾದ ರೀತಿಯ ಎಕ್ಸಸೈಸ್ ಇದ್ದರೆ ಆಗ ಖಂಡಿತ ಮಂಡಿಗೆ ಬಲ ಬಂದೇ ಬರುತ್ತೆ. ಹಾಗಾಗಿ ಮಂಡಿಗೆ ಅನುಕೂಲ ಮಾಡಿಕೊಡುವಂಥ ಹಲವಾರು ರೀತಿಯ ಯೋಗಾಸನಗಳಿವೆ, ಅವುಗಳನ್ನು ಮಾಡಬೇಕು. ವಿಶೇಷವಾಗಿ ಯೋಗದಲ್ಲಿ ಹೇಳುವಂಥ ಸಾಮಾನ್ಯವಾಗಿ ಎಲ್ಲ ರೀತಿಯ ಆಸನಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮೊಣಕಾಲು ಖಂಡಿತ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟೇಜ್ 1 ಆಸ್ಟಿಯೋಆರ್ಥ್ರೈಟಿಸ್, ಇದಕ್ಕೆ ಮೈನರ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತಾರೆ. ಇಲ್ಲಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ವಿಶೇಷವಾಗಿ ಏನು ವಿಶೇಷ ತೊಂದರೆ ಕಾಣೋದಿಲ್ಲ. ಎಲ್ಲೋ ಅಪರೂಪಕ್ಕೆ ತುಂಬ ನಡೆದಾಗ ಅಥವಾ ತುಂಬ ಮೆಟ್ಟಿಲುಗಳನ್ನು ಹತ್ತಿಳಿದಾಗ ಸ್ವಲ್ಪ ನೋವು ಬಂದಂಗೆ ಅನಿಸುತ್ತೆ. ಒಂದಿಷ್ಟು ನೋವಿನ ಆಯಿಂಟ್ಮೆಂಟ್ಗಳನ್ನು ಹಚ್ಚಿಕೊಂಡ್ರೆ ನೋವು ಕಡಿಮೆ ಆಗಿಬಿಡುತ್ತೆ. ಈ ಹಂತದಲ್ಲಿ ತೊಡೆ ಮತ್ತು ಮುಂಗಾಲಿನ ಮೂಳೆಗಳ ಮಧ್ಯದಲ್ಲಿ ಇರುವಂಥ ಈ ಸಾಫ್ಟ್ ಬೋನ್ ನಾವು ಕಾರ್ಟಿಲೇಜ್ ಅಂತ ಹೇಳ್ತೇವೆ, ಅಥವಾ ಮಿನಿಸ್ಕಸ್ ಅಂತ ಹೇಳ್ತಾರೆ ಈ ಮಂಡಿಯ ಮೇಲ್ಗಡೆ ಇರೋದಕ್ಕೆ. ಈ ಸಾಫ್ಟ್ ಬೋನ್ಗೆ ಏನೂ ಡ್ಯಾಮೇಜ್ ಆಗಿರೋದಿಲ್ಲ. ಹಾಗಾಗಿ ಈಗಲೇ ಕೇರ್ ತಗೊಂಡ್ರೆ ಖಂಡಿತ ಇದನ್ನು ಮತ್ತೆ ಸ್ಟೇಜ್ 0ಗೆ ವಾಪಸ್ ತರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಂತದಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಅಭ್ಯಂಗ. ವಾರದಲ್ಲಿ ಕನಿಷ್ಠ 3 ದಿನ, ಸಾಧ್ಯ ಆದರೆ ಇಡೀ ದೇಹಕ್ಕೆ, ಅದಾಗಲಿಲ್ಲ ಅಂದರೆ ಕಡೇ ಪಕ್ಷ ಮೊಣಕಾಲಿಗಳಿಗಾದರೂ ಎಣ್ಣೆಯ ಮಸಾಜ್ ಮಾಡಿಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಮೂಳೆ ಸವಕಳಿಯನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅತಿಯಾದ ಹೆವಿ ಎಕ್ಸಸೈಸ್ ಅನ್ನು ಅವಾಯ್ಡ್ ಮಾಡಲೇಬೇಕು. ಯೋಗ ಗುರುಗಳು ಅಥವಾ ಫಿಸಿಯೋಥೆರಪಿಸ್ಟ್ ಸಲಹೆ ಪಡ್ಕೊಂಡು ಎಕ್ಸಸೈಸ್ ಮಾಡಬೇಕು. ಆಗ ಖಂಡಿತ ಮೊಣಕಾಲಿಗೆ ಹೆಲ್ಪ್ ಆಗುತ್ತೆ. ಇನ್ನು ಸ್ಟೇಜ್ 2, ಇದರಲ್ಲಿ ಜಾಯಿಂಟ್ ಸ್ಪೇಸ್ ಅಂದರೆ ಮೂಳೆ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಅದರಲ್ಲಿ ಅಂಥ ದೊಡ್ಡ ಬದಲಾವಣೆ ಆಗಿರೋದಿಲ್ಲ. ಮೂಳೆ ಒಂದಕ್ಕೊಂದು ತಿಕ್ಕೋದೆಲ್ಲ ಆಗ್ತಾ ಇರೋದಿಲ್ಲ. ಕೀಲೆಣ್ಣೆ ಕೂಡ ಸಾಮಾನ್ಯವಾಗಿ ಸರಿಯಾದ ಲೆವೆಲ್ನಲ್ಲಿ ಇರುತ್ತೆ, ಅಂದರೆ ತುಂಬ ಕಡಿಮೆ ಆಗಿರೋದಿಲ್ಲ. ಇಲ್ಲಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ಇಡೀ ದಿನ ಕೆಲಸ ಮಾಡಿದ ನಂತರ ಸಂಜೆ ಹೊತ್ತಿಗೆ ಸ್ವಲ್ಪ ಮೊಣಕಾಲು ನೋವು ಬಂದಂಗೆ ಅನಿಸೋದು, ಅಥವಾ ಅತಿಯಾಗಿ ಓಡಾಟ ಮಾಡಿದಾಗ ಮಂಡಿ ನೋವು ಬಂದಂಗೆ ಅನಿಸೋದು, ತುಂಬ ಗ್ಯಾಸ್ ಆಗುವಂಥ ಐಟಮ್ಸ್ಗಳನ್ನು ತಿಂದಾಗ ಮಂಡಿ ನೋವು ಸ್ವಲ್ಪ ಕಾಣಿಸ್ಕೊಳ್ಳೋದು, ಅಥವಾ ಈ ತುಂಬ ಹೊತ್ತಿನವರೆಗೆ ನಾವು ಮೊಣಕಾಲನ್ನು ಮಡಚಿಕೊಂಡು ಬಳಸದೇ ಇದ್ದಾಗ ಅನಂತರ ನಾವು ಮೂವ್ಮೆಂಟ್ ಮಾಡಲಿಕ್ಕೆ ಹೋದಾಗ ಒಂಥರ ಹಿಡ್ಕೊಂಡಂಗೆ ಅನಿಸೋದು, ಕುಕ್ಕರ್ ಕಾಲಲ್ಲಿ ತುಂಬ ಹೊತ್ತು ಟಾಯ್ಲೆಟೆಲ್ಲ ಕೂತ್ಕೊಳ್ತಾರಲ್ಲ, ಆ ಥರ ತುಂಬ ಹೊತ್ತು ಕುಳಿತುಕೊಂಡಾಗ ಏಳುವಾಗ ಮೊಣಕಾಲನ್ನು ಸುಲಭದಲ್ಲಿ ನೇರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೋ ಸ್ಟಿಫ್ನೆಸ್ ಇದೆ ಅಂತ ಅನಿಸೋದು, ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಈ ಸಮಯದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು. ಯಾಕೆಂದರೆ ನಂತರ ಡ್ಯಾಮೇಜ್ ಆದರೆ ಅದನ್ನು ಸರಿ ಮಾಡೋದು ಕಷ್ಟ ಆಗುತ್ತೆ. ಸಾಧ್ಯ ಆದರೆ ಆಯುರ್ವೇದ ಡಾಕ್ಟ್ರನ್ನ ಮೀಟ್ ಆಗಬೇಕು. ಅವರು ಕೆಲವು ಮೆಡಿಸಿನ್ಸ್ ಕೊಡ್ತಾರೆ. ಇಲ್ಲಿ ಮೆಡಿಸಿನ್ಸ್ ಅಂದರೆ ಕೇವಲ ಮೆಡಿಸಿನ್ಸ್ ಅಲ್ಲ, ಅದು ಈ ಮಂಡಿಯ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ಈ ಮಂಡಿ ಟಾನಿಕ್ ಅಂತ ಹೇಳ್ಬೋದು. ಇಂಥ ಜಾಯಿಂಟ್ಸ್ ಟಾನಿಕ್ಕನ್ನು ತೆಗೆದುಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಫಿಸಿಯೋಥೆರಪಿಸ್ಟ್ ಮೀಟ್ ಆದರೆ ಅವರು ಎಕ್ಸಸೈಸ್ ಹೇಳ್ಕೊಡ್ತಾರೆ, ಅವುಗಳನ್ನು ಕೂಡ ಮಾಡ್ಕೊಳ್ಬೇಕು. ಫ್ಯೂಚರಲ್ಲಿ ಆಗೋ ಡ್ಯಾಮೇಜನ್ನು ತಡೆಯಲಿಕ್ಕೆ ಖಂಡಿತ ಈ ಸ್ಟೇಜಲ್ಲಿ ಸಾಧ್ಯ ಆಗುತ್ತೆ. ಸಾಧ್ಯ ಆದರೆ ಈ ಜಾನುಬಸ್ತಿ ಅಂದರೆ ಮೊಣಕಾಲಿಗೆ ಕಟ್ಟಿ ಬಿಸಿ ಎಣ್ಣೆಯನ್ನು ಹಾಕ್ತಾರೆ. ಇದು ನೀವು ಪಂಚಕರ್ಮ ಸೆಂಟ್ರಿಗೆ ಹೋದ್ರೆಲ್ಲ ಅಲ್ಲಿ ಮಾಡ್ತಾರೆ. ಇದನ್ನು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಇದು ಅತ್ಯಂತ ಅನಿವಾರ್ಯ ಅಂತ ಅಲ್ಲ, ಸಾಧ್ಯ ಆದರೆ ಮಾಡ್ಕೊಳ್ಳಿ, ಫರ್ದರ್ ಡ್ಯಾಮೇಜನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಅಥವಾ ಇದು ಹೆಲ್ಪ್ ಆಗುತ್ತೆ ಅಂತ. ಸ್ಟೇಜ್ 3 ಅಥವಾ ಮಾಡ್ರೇಟ್ ಆಸ್ಟಿಯೋಆರ್ಥ್ರೈಟಿಸ್, ಇದರಲ್ಲಿ ಈ ಮೂಳೆಗಳ ಮಧ್ಯದಲ್ಲಿ ಇರುವಂಥ ಏನು ಕಾರ್ಟಿಲೇಜ್ ಅಂದರೆ ಸಾಫ್ಟ್ ಬೋನ್ ಅಂತ ಹೇಳಿದ್ನಲ್ಲ ನಾನು, ಅದಕ್ಕೆ ಮೃದ್ವಸ್ತಿ ಅಂತ ಕೂಡ ಅಚ್ಚ ಕನ್ನಡದಲ್ಲಿ ಕರೀತಾರೆ.
ಈ ಮೃದುವಾದಂಥ ಅಸ್ಥಿ ಡ್ಯಾಮೇಜ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಬಹಳಷ್ಟು ಜನ ಏನು ಅಂದ್ಕೊಳ್ತಾರೆ, ಈ ಮೊಣಕಾಲು ಸವಕಳಿ ಅಥವಾ ಮೂಳೆ ಸೌದಿದೆ ಅಂದ ತಕ್ಷಣ ಪೂರ್ತಿ ಸೌದೋಗಿದೆ, ನಮ್ಮ ಮೂಳೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಖಂಡಿತ ಆ ಮೇನ್ ಮೂಳೆ, ಗಟ್ಟಿ ಮೂಳೆ ಸವಿದಿರೋದಿಲ್ಲ. ಬದಲಿಗೆ ಆ ಮೆತ್ತಗಿನ ಬೋನ್ ಅಂತ ಹೇಳಿದ್ನಲ್ಲ, ಮೃದು ಅಸ್ಥಿ, ಅದು ಸವಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇದು ಸ್ವಲ್ಪ ಡ್ಯಾಮೇಜ್ ಆಗಲಿಕ್ಕೆ ಈ ಹಂತದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಇದರಿಂದ ಈ ಜಾಯಿಂಟ್ಗಳ ನಡುವಿನ ಸ್ಪೇಸ್ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಪ್ರತಿನಿತ್ಯ ನೋವಿರುತ್ತೆ, ಚಿಕ್ಕ ಕೆಲಸ ಮಾಡಿದ್ರೂ ನೋವು ಕಾಣಿಸ್ಕೊಳ್ಳುತ್ತೆ, ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗುತ್ತೆ. ಮತ್ತು ಭಾಳಷ್ಟು ಜನರಿಗೆ ಈ ಸ್ಟೇಜಲ್ಲಿ ಮಂಡಿಯನ್ನು ಮೂವ್ ಮಾಡಿದಾಗ ಒಂಥರ ಕರ ಸೌಂಡ್ ಬರುತ್ತೆ. ಮತ್ತು ತುಂಬ ಹೊತ್ತು ಮೂಮೆಂಟ್ ಮಾಡದೇ ಇದ್ದಾಗ ಮಂಡಿಯಲ್ಲಿ ಸ್ಟಿಫ್ನೆಸ್ ತುಂಬ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಕಳೆದ ಸ್ಟೇಜಲ್ಲಿರೋ ಥರ ಅಲ್ಲ, ಸ್ವಲ್ಪ ಹೆಚ್ಚು ಸ್ಟಿಫ್ನೆಸ್ ಇರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಹೀಗೆ ಮೂಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಂತದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಪಂಚಕರ್ಮ ಚಿಕಿತ್ಸೆ ಅಂದರೆ ಈ ಕೇವಲ ಕಟ್ಟೆ ಕಟ್ಟಿ ಬಿಸಿ ಎಣ್ಣೆ ಹಾಕೋದು, ಜಾನುಬಸ್ತಿ ಅಂತ ಹೇಳಿದ್ನಲ್ಲ, ಅದು ಅಲ್ಲ. ಎನಿಮಾ ಥರ ಕೊಡುವಂಥ ಬಸ್ತಿ ಚಿಕಿತ್ಸೆ ಅಥವಾ ವಿರೇಚನದಂಥ ಪ್ರಧಾನ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು. ಸಮಯ ಇಲ್ಲ, ಪಥ್ಯ ಮಾಡೋದಕ್ಕಾಗೋದಿಲ್ಲ ಅಂತ ಚಿಕಿತ್ಸೆಯನ್ನು ಮುಂದೆ ಹಾಕ್ತಾ ಹೋದರೆ ಮುಂದೆ ಪೂರ್ತಿ ಸವಕಳಿ ಆದ ನಂತರ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಹಂತದಲ್ಲಿ ನೆಗ್ಲೆಕ್ಟ್ ಮಾಡಲೇಬಾರದು. ಸುಮಾರು 3 ರಿಂದ 6 ತಿಂಗಳುಗಳ ಕಾಲ ಆಯುರ್ವೇದ ಔಷಧಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಹಂತಕ್ಕೆ ಬಂದ ಮೇಲೆ ಕೂಡ ನಾವು ಮತ್ತೂ ಡ್ಯಾಮೇಜ್ ಆಗದೇ ಇರೋ ಥರ, ಮತ್ತೆ ಜೀವನ ಪರ್ಯಂತ ತುಂಬ ವಿಶೇಷವಾದ ನೋವು ಹಿಂಸೆ ಇಲ್ಲದೆ ಇರೋ ಥರ ಕೇರ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನು ಸ್ಟೇಜ್ 4 ಅಥವಾ ಸಿವಿಯರ್ ಆಸ್ಟಿಯೋಆರ್ಥರೈಟಿಸ್, ಇಲ್ಲಿ ಚಿಕ್ಕದಕ್ಕೂ ಪೇನ್ ಆಗೋದು, ಪ್ರತಿದಿನ ಹಿಂಸೆ, ಪ್ರತಿದಿನ ಒಂಥರ ಪೇನ್, ನಡೆದಾಡೋದಕ್ಕೂ ಕಷ್ಟ ಅನ್ನುವಂಥ ತೊಂದರೆ ಆಗೋದು, ಕಾಲನ್ನು ಪೂರ್ತಿಯಾಗಿ ಚಾಚಲಿಕ್ಕೂ ಆಗೋದಿಲ್ಲ, ಪೂರ್ತಿಯಾಗಿ ಮಡಚಲಿಕ್ಕೂ ಸಾಧ್ಯ ಆಗೋದಿಲ್ಲ, ಕಾಲು ಒಂಥರ ಈ ಬಿಲ್ಲಿನ ಥರ ಬಾಗುತ್ತೆ, ಬೋಲಗ್ಗೆ ಅಂತ ಕರೀತಾರೆ ಅದಕ್ಕೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಮೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರದ ತೊಂದರೆಗಳನ್ನು ಅನುಭವಿಸ್ತಾರೆ. ಯಾಕೆಂದರೆ ಮೂಳೆಗಳ ನಡುವಿನ ಸ್ಪೇಸ್ ಈ ಥರ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ, ಅಥವಾ ಸ್ಪೇಸ್ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹಾಳಾಗಿರುತ್ತೆ. ಕಾರ್ಟಿಲೇಜ್ ಪೂರ್ತಿಯಾಗಿ ಸೌದು ಹೋಗಿರುತ್ತೆ, 2 ಮೂಳೆಗಳು ಒಂದಕ್ಕೊಂದು ತಾಗ್ತಾ ಇರ್ತವೆ. ಹಾಗಾಗಿ ಅತಿಯಾದ ನೋವು, ಕೆಲವೊಮ್ಮೆ ಬಾವು, ಒಂದೊಂದು ಹೆಜ್ಜೆಗೂ ಅತಿಯಾದ ಹಿಂಸೆ ಆಗ್ತಾ ಇರುತ್ತೆ. ಈ ಹಂತಕ್ಕೆ ಹೋದ ನಂತರ ಅಂಥವರನ್ನು ವಾಪಸ್ ನಾವು ಸ್ಟೇಜ್ 3ಕ್ಕೋ 2ಕ್ಕೋ ತರ್ತೀವಿ ಅನ್ನೋದು ಆಲ್ಮೋಸ್ಟ್ ಇಂಪಾಸಿಬಲ್. ಆದರೆ ಸರಿಯಾದ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನು, ಅಂದರೆ ವರ್ಷದಲ್ಲಿ 1-2 ಬಾರಿ ಅದು ತಗೊಳ್ತಾ ಸರಿಯಾಗಿ ಔಷಧವನ್ನು ಸೇವನೆ ಮಾಡ್ತಾ ಹೋದರೆ ಸರ್ಜರಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಬಾರಿ ಸರ್ಜರಿಯನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಲಿಕ್ಕಾಗಲಿಲ್ಲ ಅಂದರೂ ಪೋಸ್ಟ್ಪೋನ್ ಆದರೂ ಮಾಡಲಿಕ್ಕಾಗತ್ತೆ. ನೋವನ್ನು ಒಂದು 50 to ಮ್ಯಾಕ್ಸಿಮಮ್ 75% ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವೆಲ್ಲ ಈ ಹಂತಕ್ಕೆ ಹೋಗದೇ ಇರೋ ಥರ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಈ ಹಂತಕ್ಕೆ ಹೋದ್ಮೇಲೂ ಕೂಡ ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುವಂಥ, ಅಂದರೆ ಈ ಕ್ಯಾಲ್ಶಿಯಂ, ಒಳ್ಳೆ ಫ್ಯಾಟ್, ಎಲ್ಲ ರೀತಿಯ ಮಿನರಲ್ಸ್, ವೈಟಮಿನ್ಸ್ ಸಿಗೋ ಥರ ನಮ್ಮ ಆಹಾರವನ್ನು ತೆಗೆದುಕೊಳ್ಳೋದು, ದೇಹದ ತೂಕವನ್ನು ಹೆಚ್ಚಾಗದಿರೋ ಥರ ನೋಡ್ಕೊಳ್ಳೋದು, ನಿತ್ಯ 2 ಬಾರಿ ಎಣ್ಣೆಯ ಮಸಾಜ್ ಮಾಡಿಕೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಸರಿಯಾದ ಆಹಾರ, ನಮ್ಮ ದಿನಚರಿ, ತೂಕಾನ ಕಂಟ್ರೋಲ್ ಇಟ್ಕೊಳ್ಳೋದು, ಸರಿಯಾಗಿ ನಿದ್ದೆ ಮಾಡೋದು, ಮನಸ್ಸನ್ನು ಕೂಲಾಗಿ ಇಟ್ಕೊಳ್ಳೋದು, ಸರಿಯಾದ ರೀತಿಯಲ್ಲಿ ನಿತ್ಯವೂ ವ್ಯಾಯಾಮ ಮಾಡೋದು, ಇಂಥದ್ದೆಲ್ಲ ಸರಿಯಾಗಿ ಫಾಲೋ ಮಾಡಿದರೆ ಖಂಡಿತ ನಮ್ಮ ಮಂಡಿಯನ್ನು ಕೊನೆಯವರೆಗೂ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸಂಧಿ ಮುದ್ರೆಯ ಬಗ್ಗೆ ತಿಳ್ಕೊಳ್ಳೋಣ. ಹೆಬ್ಬೆರಳು ಮತ್ತು ಮಧ್ಯ ಬೆರಳಿನ ತುದಿಯನ್ನು ಎಡಗೈಯಲ್ಲಿ ನಾವು ತುದಿಗಳನ್ನು ತಾಗಿಸಿದರೆ ಉಳಿದ ಬೆರಳುಗಳನ್ನು ನೇರವಾಗಿ ಇಟ್ಕೊಳ್ಬೇಕು. ಬಲಗೈಯಲ್ಲಿ ಹೆಬ್ಬೆರಳು ಮತ್ತು ಈ ಉಂಗುರ ಬೆರಳುಗಳ ತುದಿಗಳನ್ನು ತಾಗಿಸ್ಬೇಕು. ಒಂದು ಕೈಯಲ್ಲಿ ಹೆಬ್ಬೆರಳು ಮಧ್ಯ ಬೆರಳು, ಇನ್ನೊಂದು ಕೈಯಲ್ಲಿ ಹೆಬ್ಬೆರಳು ಉಂಗುರ ಬೆರಳು. ಈ ಥರ ಮಾಡಿದ ನಂತರ ಒಂದು 5-10 ನಿಮಿಷ ಈ ಥರ ಹಿಡ್ಕೊಂಡು ಕೂತ್ಕೊಳ್ಬೇಕು. ಮನಸ್ಸಲ್ಲೇ ನಾವು ಫೀಲ್ ಮಾಡ್ಕೊಳ್ಬೋದು, ಈ ಮುದ್ರೆಯ ಎನರ್ಜಿ ನನ್ನ ಮಂಡಿಗೆ ಸಿಗ್ತಾ ಇದೆ, ಮಂಡಿಯ ಎನರ್ಜಿ ಹೆಚ್ಚಾಗ್ತಾ ಇದೆ ಅಂತ. ಒಂದು 10 ನಿಮಿಷ ಈ ಥರ ಕೂತ್ಕೊಂಡು ಆದ ನಂತರ ಬಲಗೈಯಲ್ಲಿರೋ ಥರ ಎಡಗೈಯಲ್ಲಿರೋ ಥರ ಬಲಗೈಯಲ್ಲಿ ಹಾಕಬೇಕು. ಎಡಗೈಯಲ್ಲಿ ಹೆಬ್ಬೆರಳು ಉಂಗುರ ಬೆರಳು, ಬಲಗೈಯಲ್ಲಿ ಹೆಬ್ಬೆರಳು ಮಧ್ಯ ಬೆರಳುಗಳ ತುದಿಗಳನ್ನು ಜೋಡಿಸಬೇಕು. ಈ ಥರ ಮಾಡಿದಾಗ ಇದು ಸಂಧಿ ಮುದ್ರೆ ಆಗುತ್ತೆ. ಸೊ ಅದು 10 ನಿಮಿಷ, ಈ ಥರ 10 ನಿಮಿಷ, ಒಟ್ಟು 20 ನಿಮಿಷ ಈ ಥರ ನಾವು ದಿನಕ್ಕೆ ಸಾಧ್ಯ ಆದರೆ 2 ಸಾರಿ, ಆಗಲಿಲ್ಲ ಅಂದರೆ ಕನಿಷ್ಠ 1 ಸಾರಿ ಆದರೂ ಹಾಕಿದರೆ ಖಂಡಿತ ನಮ್ಮ ಮಂಡಿಗಳ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ತಿಳಿಸಿರೋಣ. ಧನ್ಯವಾದ.